ಇನ್ನು ಬಳ್ಳಾರಿ ಗಲಭೆ ಪ್ರಕರಣದ ವಿಚಾರಕ್ಕೆ ಬರೋದಾದ್ರೆ ಒಂದ್ ಕಡೆ ತನಿಖೆ ಚುರುಕಾಗಿದೆ. ಜನಾರ್ದನ್ ರೆಡ್ಡಿ ಅವರನ್ನ ಕರ್ಕೊಂಡು ಬಂದು ಸ್ಥಳ ಪರಿಶೀಲನೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ನೋಡಿ, ಬಳ್ಳಾರಿಯಲ್ಲಿ ನಡೆದಂತಹ ಗಲಭೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದ್ ಕಡೆ ಒಂದೊಂದೇ ಸತ್ಯಗಳು ಹೊರಗಡೆ ಬರ್ತಾ ಇದೆ. ಮತ್ತೊಂದ್ ಕಡೆ ಜನಾರ್ದನ್ ರೆಡ್ಡಿ ಅವರನ್ನ ಕರೆತಂದು ಸ್ಥಳ ಪರಿಶೀಲಿಸಿದ್ದಾರೆ ಪೊಲೀಸರು. ಬಳ್ಳಾರಿ ಗಲಭೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಜನಾರ್ದನ್ ರೆಡ್ಡಿಯನ್ನ ಕರೆತಂದು ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಪೊಲೀಸರು. ಗಲಭೆ ಸ್ಥಳದಲ್ಲಿ ಜನಾರ್ದನ್ ರೆಡ್ಡಿಯಿಂದ ಮಹಜರ್ ಮಾಡುವಂತ ಕೆಲಸ ಆಗಿದೆ. ಜನಾರ್ದನ್ ರೆಡ್ಡಿ ಅವರು ಕೊಟ್ಟಿದ್ದಂತಹ ಕಂಪ್ಲೇಂಟ್ ನ ಹಿನ್ನೆಲೆ ಸ್ಥಳ ಮಹಜರು ನಡೆದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಆರಂಭದಲ್ಲಿ ಏನು ಮಿಸ್ಫೈರ್ ಆಗಿತ್ತು ಅನ್ನುವಂತ ವಿಚಾರ ಚರ್ಚೆ ಆಗಿತ್ತು. ಅದಾದ ಬಳಿಕ ಒಂದೊಂದೇ ವಿಡಿಯೋಗಳು ವೈರಲ್ ಆಗೋದಕ್ಕೆ ಶುರು ಆಯಿತು. ಆಗ ಹೇಗೆ ಈ ಒಂದು ಗಲಭೆಯನ್ನ ನಡೆಸಬೇಕು ಅಂತೇಳಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು, ಪ್ರೀ ಪ್ಲಾನ್ ಅನ್ನುವಂತ ವಿಚಾರಗಳು ಕೂಡ ಗೊತ್ತಾಗ್ತಾ ಇತ್ತು. ಅತ್ತ ಇವ್ರ ಮೇಲೂ ಕಂಪ್ಲೇಂಟ್ ಆಗಿದೆ, ಈತ ಜನಾರ್ದನ್ ರೆಡ್ಡಿ ಅವರು ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಈಗ ಆ ಗಲಭೆ ನಡೆದಂತ ಜಾಗ ಏನಿದೆ ಆ ಜಾಗಕ್ಕೆ ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನ ಪೊಲೀಸರು ಮಾಡಿದ್ದಾರೆ. ಬಳ್ಳಾರಿಯಲ್ಲಿ ನಡೆದಂತಹ ಗಲಭೆ ಏನಿದೆ ಆ ಗಲಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಸತ್ಯಗಳು ಹೊರ ಬರೋದಕ್ಕೆ ಶುರು ಆಯಿತು. ಯಾಕಂತಂದ್ರೆ ಆರಂಭದಲ್ಲಿ ಇದು ಬೇಕಂತ ಮಾಡಿದಲ್ಲ, ಒಂದು ಸಣ್ಣ ಬ್ಯಾನರ್ ವಿಚಾರಕ್ಕೆ ನಡೆದಂತ ಗಲಾಟೆ ಅಂತ ಇಲ್ಲ. ಬಟ್ ಆದ್ರೆ ಆ ಗಲಾಟೆ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡೇನೆ ಅಲ್ಲಿ ಭರತ್ ರೆಡ್ಡಿ ಅವರ ಬೆಂಬಲಿಗರು ಬಂದಿದ್ರು. ಯಾಕಂತಂದ್ರೆ ಪ್ರೀ ಪ್ಲಾನ್ ಮಾಡ್ಕೊಂಡು ಬಂದಿದ್ರು. ಆಟೋದಲ್ಲಿ ಕಲ್ಲುಗಳನ್ನ ತಗೊಂಡು ಬಂದಿದ್ದು, ಖಾಲಿ ಬಾಟಲ್ಗಳನ್ನ ತಂದಿದ್ದು, ಪೆಟ್ರೋಲ್ ಬಾಂಬ್ಗಳನ್ನ ತಂದಿದ್ದು. ಆತ ಜನಾರ್ದನ್ ರೆಡ್ಡಿ ಅವರು ಬೆಂಬಲಿಗರು ಕೂಡ ದೊಣ್ಣೆಗಳನ್ನ ಇಟ್ಕೊಂಡು ರೆಡಿ ಮಾಡ್ಕೊಂಡಿದ್ದು. ಎಲ್ಲ ಒಂದ್ ಕಡೆ ಇದೆಲ್ಲ ಮುಂಚೆನೆ ಪ್ಲಾನ್ ಆಗಿತ್ತು, ಈ ತರ ದೊಡ್ಡ ಮಟ್ಟದ ಗಲಾಟೆಯನ್ನ ನಡೆಸಬೇಕು ಅಂತ ಹೇಳಿ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಒಂದ್ ಕಡೆ ಬಳ್ಳಾರಿ ಗಲಭೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ, ಸ್ಥಳ ಮಹಜರ್ ಕಾರ್ಯ ಕೂಡ ನಡೆದಿದೆ ಅಂತ ಹೇಳಿ. ತನಿಖೆ ಹೇಗ್ ನಡೀತಾ ಇದೆ, ಏನಿದೆ ಡೀಟೇಲ್ಸ್? ಹೌದು ಪ್ರಭು, ಏನು ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದರೆ ಇವತ್ತು ಮಧ್ಯಾಹ್ನ ಅಂದ್ರೆ ಈ 12 ಗಂಟೆ ನಂತರ ಜನಾರ್ದನ ರೆಡ್ಡಿ ಅವರ ಮನೆ ಮುಂಭಾಗದಲ್ಲಿ ಏನು ನಿನ್ನೆ ಬಾಂಬ್ ಪತ್ತೆದಾರರು ಏನು ತನಿಖೆಯನ್ನ ಮಾಡಿದ್ರು ಮತ್ತು FSL ಟೀಮ್ನವರೇನು ಮಾಹಿತಿಗಳನ್ನ ಸಂಗ್ರಹಿಸಿದ್ರು. ಅದೆಲ್ಲವನ್ನ ಜನಾರ್ದನ ರೆಡ್ಡಿ ಅವರನ್ನ ಕರೆದುಕೊಂಡು ಸ್ಥಳವನ್ನ ಮಹಜರ್ ಮಾಡಿದ್ರು. ಗುರುಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಏನು FIR ಆಗಿದೆ ಅಂದ್ರೆ ಜನಾರ್ದನ್ ರೆಡ್ಡಿ ಅವರು ಏನು ದೂರು ಕೊಟ್ಟಿದ್ರು ಆ ದೂರಿನ ಅನ್ವಯ ಇವತ್ತು ಈ ಒಂದು ಸ್ಥಳ ಪರಿಶೀಲನೆ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದರೆ ಏನು ಆ ಬುಲೆಟ್ ಯಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ತನಿಖೆ ಆಯಿತು. ಅದಾದ ಬಳಿಕ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ನಿಂದಲೇ ಆ ಬುಲೆಟ್ ಹಾರಿದೆ ಅಂತಕ್ಕಂಥ ಮಾಹಿತಿಗಳು ಪೊಲೀಸರಿಗೆ ಸಿಕ್ಕಿದ್ರಿಂದ ಆ ಗನ್ಮ್ಯಾನ್ ಅನ್ನ ಈಗಾಗಲೇ ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಜೊತೆಗೆ ನಿನ್ನೆ ಏನು ಬುಲೆಟ್ ಸಿಕ್ತು ಆ ಬುಲೆಟ್ ಯಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇದೀಗ ಪೊಲೀಸರು ಮತ್ತೆ ತನಿಖೆಯನ್ನ ಶುರು ಮಾಡಿರ್ತಕ್ಕಂಥದ್ದು. ಅದರ ಜೊತೆಗೆ ಏನು ಈ ಒಂದು ಗಲಭೆಯಲ್ಲಿ ದಿನಕ್ಕೊಂದು ವಿಡಿಯೋಗಳು ಏನು ಬರ್ತಾ ಇದೆ, ಆ ವಿಡಿಯೋಗಳನ್ನ ಕೂಡ ಸೂಕ್ಷ್ಮವಾಗಿ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಯಾರ್ಯಾರು ದೊಣ್ಣೆಗಳನ್ನ ಮತ್ತು ಕಟ್ಟಿಗೆಗಳನ್ನ ಹಿಡಿದು ಬಡದಾಡ್ಲಿಕ್ಕೆ ಬಂದಿದ್ರು ಅಂತವ್ರ ವಿರುದ್ಧವೂ ಕೂಡ ಈಗ ಆ ತನಿಖೆಯನ್ನ ಕೂಡ ಪೊಲೀಸ್ ಆರಂಭಿಸಿದ್ರು. ಒಟ್ಟಾರೆಯಾಗಿ ಬಳ್ಳಾರಿ ಪೊಲೀಸರು ಈ ತನಿಖೆಯನ್ನ ಚುರುಕುಗೊಳಿಸಿದ್ರೆ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.